ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗುರುರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಭಕ್ತರನ್ನ ಯಾಮರಿಸುತ್ತಿರುವ ಸಂಗತಿ ಬೆಳಕಿಗೆ ಬಂದಿದೆ. ಮಂತ್ರಾಲಯದಲ್ಲಿ ವಂಚಕರ ಜಾಲವೊಂದು ಸಕ್ರಿಯವಾಗಿದ್ದು, ರಾಯರ ಸನ್ನಿಧಿ ಹೆಸರಿನಲ್ಲಿ ಭಕ್ತರಿಗೆ ಮೋಸ ಮಾಡುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ. ದೇವಸ್ಥಾನದ ಹೆಸರಿನಲ್ಲಿ ಭಕ್ತರ ದಿಕ್ಕು ತಪ್ಪಿಸಿ ವಂಚನೆ ಮಾಡುತ್ತಿರುವ ಬಗ್ಗೆ ಖುದ್ದು ಮಂತ್ರಾಲಯ ರಾಯರ ಮಠದ ಆಡಳಿತ ಮಂಡಳಿ ಪ್ರಕಟಣೆ ಹೊರಡಿಸಿದೆ. ಹೌದು, ಮಂತ್ರಾಲಯದ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಮುಂಗಡವಾಗಿ ರೂಮ್ಗಳನ್ನ ಬುಕಿಂಗ್ ಮಾಡುವಾಗ ಬಹಳ ಎಚ್ಚರ ವಹಿಸಿ ಅಂತ ತಿಳಿಸಿದೆ. ಮಂತ್ರಾಲಯದಲ್ಲಿ ರೂಮ್ ಬುಕಿಂಗ್, ಪ್ರಸಾದ ಸೇರಿದಂತೆ ವಿವಿಧ ಸೇವೆಗಳ ಹೆಸರಿನಲ್ಲಿ ವಂಚಕರು ಹಣ ವಸೂಲಿ ಮಾಡುತ್ತಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಭಕ್ತರು ಈ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ನೀಡಿದ್ದಾರೆ. ರಾಘವೇಂದ್ರ ಸ್ವಾಮಿ ಮಠದ ಹೆಸರಿನಲ್ಲಿ ವಂಚಕರ ಜಾಲವೊಂದು ಭಕ್ತರಿಗೆ ವಂಚನೆ ಮಾಡುತ್ತಿದೆ. ನಕಲಿ ಯುಪಿಐ ಐಡಿಗಳ ಮೂಲಕ ಭಕ್ತರಿಂದ ಹಣ ಹಾಕಿಸಿಕೊಂಡು ವಂಚನೆ ಮಾಡುತ್ತಿದ್ದಾರೆ. ಈ ಜಾಲಕ್ಕೆ ಸಿಲುಕಿ ಹಲವರು ಹಣ ಕಳ್ಕೊಳ್ತಿದ್ದಾರೆ ಅಂತ ದೂರುಗಳು ಕೇಳಿ ಬರ್ತಿವೆ. ಈ ಹಿನ್ನೆಲೆ ಮಂತ್ರಾಲಯದ ಆಡಳಿತ ಮಂಡಳಿಗೆ ಈ ಬಗ್ಗೆ ಜನಜಾಗೃತಿ ಸಂದೇಶವನ್ನು ರವಾನಿಸಿದೆ. ರಾಯರ ಮಠದ ಹೆಸರಿನಲ್ಲಿ ಭಕ್ತರಿಗೆ ಕರೆ ಮಾಡುವ ವಂಚಕರು ಇಲ್ಲಿನ ಸೇವೆಗಳನ್ನು ಒದಗಿಸಲು ಮುಂಗಡ ಪಾವತಿ ಮಾಡಿಸಿಕೊಡ್ತೀವಿ ಅಂತ ವಂಚಿಸುತ್ತಿದ್ದಾರೆ. ರಾಯರ ಮೇಲಿನ ಭಕ್ತಿಯಿಂದ ಜನರು ಮೋಸ ಹೋಗ್ತಿದ್ದಾರೆ. ವಂಚಕರ ಜಾಲಕ್ಕೆ ಸಿಲುಕಿ ಭಕ್ತರು ಮೋಸ ಹೋಗ್ತಿದ್ದಾರೆ. ಮಠದ ಹೆಸರಿನಲ್ಲಿ ನಕಲಿ ಯುಪಿಐ ಐಡಿಗಳಿಗೆ ಹಣ ಹಾಕಿಸಿಕೊಂಡು ವಂಚಿಸುತ್ತಿದ್ದಾರೆ ಅಂತ ಆಡಳಿತ ಮಂಡಳಿ ಹೇಳಿದೆ. ನಿಮಗೂ ವಂಚಕರಿಂದ ಫೋನ್ ಕಾಲ್, ಪೋಸ್ಟ್ ಅಥವಾ ಯಾವುದೇ ಮೆಸೇಜ್ಗಳು ಬಂದ್ರೆ ದಯವಿಟ್ಟು ಯಾಮರಬೇಡಿ. ವಂಚಕರನ್ನ ನಂಬಿ ಹಣ ಹಾಕಬೇಡಿ ಅಂತ ರಾಯರ ಮಠ ತಿಳಿಸಿದೆ. ಒಂದ್ ವೇಳೆ ನಿಮಗೆ ಈ ರೀತಿಯ ವಂಚನೆ ಕರೆ ಅಥವಾ ಮೆಸೇಜ್ ಬಂದ್ರೆ ನೇರವಾಗಿ ಪೊಲೀಸರಿಗೆ ದೂರು ನೀಡಿ. ಅಲ್ಲದೆ ಮಂತ್ರಾಲಯಕ್ಕೆ ಬರುವವರು ಮಠದ ಅಧಿಕೃತ ವೆಬ್ಸೈಟ್ ನಿಂದಲೇ ರೂಮ್ಗಳನ್ನ ಬುಕ್ ಮಾಡಿರಿ. ವಂಚಕರ ಮಾಹಿತಿಗೆ ಮರುಳಾಗಿ ಮೊದಲೇ ರೂಮ್ ಬುಕಿಂಗ್ ಹೆಸರಲ್ಲಿ ಹಣವನ್ನ ಕಳ್ಕೋಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮಂತ್ರಾಲಯಕ್ಕೆ ಪ್ರತಿದಿನವೂ ಸಾವಿರಾರು ಭಕ್ತರು ಭೇಟಿ ನೀಡೋದ್ರಿಂದ ಹಲವರು ಅಲ್ಲಿಯೇ ತಂಗಲು ಯೋಜನೆ ರೂಪಿಸುತ್ತಾರೆ. ಇನ್ನು ಭಕ್ತರು ಹೆಚ್ಚಾಗಿರೋದ್ರಿಂದ ಬಹುತೇಕರು ಮುಂಗಡವಾಗಿ ರೂಮ್ ಬುಕಿಂಗ್ ಮಾಡಿ ಬಳಿಕ ಅಲ್ಲಿಗೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ವಂಚಕರು ಭಕ್ತರಿಂದ ಸೇವೆಗಳ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಕೆಲವರು ಮಠದ ಸಿಬ್ಬಂದಿಗೆ ಸೇವೆ ನೀಡುತ್ತಿದ್ದಾರೆ ಅಂತ ನಂಬಿಸಿ ಮೋಸ ಕೂಡ ಹೋಗ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.